ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಕೇಂದ್ರ ಸಚಿವ ವಿ ಸೋಮಣ್ಣ ಪುತ್ರ ಅರುಣ್ ಸೋಮಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಂಚನೆ, ಜೀವ ಬೆದರಿಕೆ ಆರೋಪದ ಅಡಿಯಲ್ಲಿ ತೃಪ್ತಿ ಎಂಬಾಕೆ ದೂರು ನೀಡಿದ್ದಾರೆ. ತೃಪ್ತಿ ದಂಪತಿ ಜೊತೆ ಅರುಣ್ ಸೋಮಣ್ಣ ನೈಬರ್ಹುಡ್ ಕಂಪನಿ ಹೆಸರಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ನಡೆಸ್ತಾ ಇದ್ರು. ಆದರೆ ಲಾಭದ ಪಾಲು ವಿಚಾರದಲ್ಲಿ ಜೀವ ಬೆದರಿಕೆ ಒಡ್ಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ ರೇವ್ ಪಾರ್ಟಿ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ನಟಿ ಹೇಮಾ ಬಿಡುಗಡೆಯಾಗಿದ್ದಾರೆ. ಕೋರ್ಟ್ ಷರತ್ತುಗಳನ್ನು ಒದಗಿಸುವಲ್ಲಿ ವಿಳಂಬ ಹಿನ್ನೆಲೆ 2 ದಿನಗಳ ಬಳಿಕ ನಟಿ ಹೇಮಾಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಜೂನ್ 12ರಂದು ಕೋರ್ಟ್ ಷರತ್ತುಬದ್ಧ ಜಾಮೀನು ಕೊಟ್ಟಿತ್ತು. ಬಿಡುಗಡೆ ಆಗ್ತಿದ್ದಂತೆ ಸಹೋದರ ಶ್ರೀನಿವಾಸ್ ಜೊತೆ ನಟಿ ಹೊರಟರು. ಬೆಂಗಳೂರು ಉಪನಗರ ರೈಲು ಯೋಜನೆಗಾಗಿ ಸುಮಾರು 32,000 ಮರಗಳಿಗೆ ಕೊಡಲಿ ಬೀಳುತ್ತಿದೆ. ಒಟ್ಟು 149 ಕಿಲೋಮೀಟರ್ ರೈಲ್ವೆ ಮಾರ್ಗದಲ್ಲಿ 4 ಕಾರಿಡಾರ್ಗಳಿಂದ 15,000 ಮರಗಳು, ಡಿಪೋ ನಿಲ್ದಾಣಕ್ಕೆ 17,500 ಮರಗಳು ಸೇರಿ ಒಟ್ಟು 32,500 ಮರಗಳನ್ನು ಕಡಿಯಲು ಕೆ ರೈಡ್ ಮುಂದಾಗಿದೆ. ಜೊತೆಗೆ 3 ಲಕ್ಷ ಗಿಡಗಳನ್ನು ನೆಟ್ಟು ಪೋಷಿಸುತ್ತೇವೆ ಎನ್ನುತ್ತಿದೆ. ಇದಕ್ಕೆ ಪರಿಸರ ಪ್ರೇಮಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ.